ಸಿದ್ದರಾಮಯ್ಯ ನೇತೃತ್ವದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ನೀತಿಯೊಂದಿಗೆ ರೈತರನ್ನು ಕಡೆಗಣಿಸುತ್ತಿದೆ. ಕಂದಾಯ ಸೇರಿದಂತೆ ಎಲ್ಲ ಇಲಾಖೆಗಳು ಭ್ರಷ್ಟಾಚಾರದಿಂದ ಮುಳುಗಿದೆ ಎಂದು ವಿಧಾನ ಪರಿಷತ್ನ ಮಾಜಿ ಸದಸ್ಯ ಮೋನಪ್ಪ ಭಂಡಾರಿ ಅಭಿಪ್ರಾಯಪಟ್ಟರು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಆಶ್ರಯದಲ್ಲಿ ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಉಳ್ಳಾಲ ನಗರಸಭಾ ಕಚೇರಿ ಎದುರು ನಡೆದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿ, ಹೊಸ ನೀತಿಯಿಂದ ಕೂಲಿ ಕಾರ್ಮಿಕರು ಸಹಿತ ಜನಸಾಮಾನ್ಯರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಬಿಜೆಪಿ ತಳಮಟ್ಟದಲ್ಲಿ ಹೋರಾಟ ಹಮ್ಮಿಕೊಳ್ಳುವ ಮೂಲಕ ಸರ್ಕಾರ ಜನವಿರೋಧಿ ನೀತಿಯನ್ನ ಸಾಮಾನ್ಯ ಜನರಿಗೆ ತಿಳಿಸುವ ಕಾರ್ಯ ಮಾಡುತ್ತಿದ್ದಾರೆ ಎಂದರು. ಆದರೆ ಈ ರಾಜ್ಯಕ್ಕೆ ಏನು ಒಳ್ಳೆಯದನ್ನು ಮಾಡುತ್ತೇನೆ ಎಂಬುದಾಗಿ ಕೇಳಿಕೊಂಡು ಬಂದವರು ಇವತ್ತು ರಾಜ್ಯದ ಜನತೆಗೆ ಅನ್ಯಾಯ, ಮೋಸ, ವಂಚನೆ ಎಲ್ಲವನ್ನ ಕೊಡ್ತಾ ಇದ್ದಾರೆ. ಅದರೊಟ್ಟಿಗೆ ಲಂಚ ಎಲ್ಲ ಕಡೆಯಲ್ಲಿಯೂ ತಾಂಡವಾಡ್ತಾ ಇದೆ. ಈ ಸ್ಥಿತಿಯಲ್ಲಿ ನಾವು ಇದರ ಬಗ್ಗೆ ಅವರನ್ನು ಎಚ್ಚೆತ್ತುಕೊಳ್ಳಲಿಕ್ಕೆ ಅವರು ಒಳ್ಳೆಯದಾಗಬೇಕು ಈ ರಾಜ್ಯ ಎಂಬ ಕಾರಣಕ್ಕೆ ಬೇಕಾಗಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಬಹಳ ಸಮಯದಿಂದ ಬೇರೆ ಬೇರೆ ಹೋರಾಟಗಳು ನಡೀತಾ ಇದೆ. ಇದು ಒಂದು ವಿಶಿಷ್ಟವಾದಂಥದ್ದು. ಯಾಕೆಂದರೆ ಏನು ಹಿಂದಿನ ಸರ್ಕಾರಗಳು ಒಳ್ಳೆಯ ಕೊಡುಗೆಯನ್ನು ಕೊಡುವ ಮೂಲಕ ರಾಜ್ಯದ ಜನತೆಗೆ ಸುಖ ಸಂತೋಷದ ಜೀವನವನ್ನು ಕೊಡ್ತಾ ಇತ್ತು. ಆದರೆ ಇವತ್ತು ಅದೆಲ್ಲದಕ್ಕ ತಣ್ಣೀರೇ ಎರಚುವಂತಹ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹೇಳ್ತಾ ಇದ್ದಾರೆ, ನಾವು 2,000 ರೂಪಾಯಿ ಕೊಡ್ತಾ ಇದ್ದೇವೆ ಅಂತೇಳಿ. ನಾವೊಂದ್ಸಲ ಸರ್ವೆ ಮಾಡಬೇಕಾಗಿದೆ. ಎಷ್ಟು ತಾಯಂದಿರಿಗೆ 2,000 ರೂಪಾಯಿಯನ್ನು ಕೊಡ್ತಾರೆ, ಎಷ್ಟು ಸಮಯದಿಂದ ಬಾಕಿ ಆಗಿದೆ ಎಂಬುದನ್ನು ತಿಳ್ಕೊಳ್ಬೇಕಾಗಿದೆ. ವೃದ್ಧಾಪ್ಯ ವೇತನ ಹಿಂದಿನ ಸರ್ಕಾರಗಳು ವ್ಯವಸ್ಥಿತವಾಗಿ ಮಾಡಿದೆ. ಆದರೆ ಇವತ್ತು ಆ ವೃದ್ಧರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಿಕ್ಕೆ ಬೇಕಾಗಿ, ಅವರ ಜೀವನಕ್ಕೆ ಬೇಕಾಗಿ ಆ ವೃದ್ಧಾಪ್ಯ ವೇತನ ನಿಲ್ಲಿಸುವಂಥ ಬಹಳ ದೊಡ್ಡ ಕೆಲಸವನ್ನು ಮಾಡಿದೆ. ಇದು ಕಾಂಗ್ರೆಸ್ ಸರ್ಕಾರ ಹಿರಿಯರಿಗೆ ಕೊಡುವಂಥ ಗೌರವ. ಸಂಧ್ಯಾ ಸುರಕ್ಷಾ ಅಂತೇಳಿ ಹಿಂದಿನ ಸರ್ಕಾರಗಳು ಜಾರಿ ಮಾಡಿತ್ತು. ಪ್ರಾಯದ ಕಾಲದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗದವರು, ತಂದೆ ಮಕ್ಕಳೆಲ್ಲ ಇಲ್ಲದವರು, ಅಥವಾ ತನ್ನ ಜೀವನವನ್ನೇ ನಡೆಸಲಿಕ್ಕೆ ಸಾಧ್ಯವಾದಂಥವರನ್ನು ಮೇಲಕ್ಕೆತ್ತಬೇಕು, ಅವರು ಸಂತೋಷದಲ್ಲಿ ಜೀವನ ಮಾಡಬೇಕು ಕಾರಣಕ್ಕೆ ಬೇಕಾಗಿ ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಜಾರಿ ಮಾಡಿತು. ಆದರೆ ಇವತ್ತು ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುವಂತಹ ಕೆಲಸ ಈಗಾಗಲೇ ಸರ್ಕಾರ ಚಿಂತನೆ ಮಾಡ್ತಾ. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಬಿಜೆಪಿ ಮಂಗಳೂರು ಮಂಡಲ ಕಾರ್ಯದರ್ಶಿ ದಯಾನಂದ ತೊಕ್ಕೊಟ್ಟು, ಉಳ್ಳಾಲ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಸುರೇಂದ್ರ ಶೆಟ್ಟಿ, ಹಿರಿಯರಾದ ಲಲಿತಾ ಸುಂದರ್, ರಾಜ್ಯ ಮೀನುಗಾರ ಪ್ರಕೋಷ್ಠದ ಸಹ ಸಂಚಾಲಕರಾದ ಯಶವಂತ್ ಅಮೀನ್, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಹರಿಯಪ್ಪ ಸಾಲ್ಯಾನ್ ಮತ್ತಿತರರು ಭಾಗವಹಿಸಿದ್ರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.